ಮೂರನೇದು ಏನಂತ ಹೇಳ್ತಾನೆ ಗೊತ್ತಾ, ಗ್ರೀನ್ ಸಿಗ್ನಲ್ ಕೊಡ್ತಾನೆ. ಏನು ಆಯಿತು ನೀನು ಹೋಗು, ನಾನು ಇದನ್ನು ಹೋಗಂತಾನ, ಹೋಗಂದಾಗ ಹೋಗ್ಬೇಕು. ದೇವ್ರು ಹೋಗಂದಾಗ ನನ್ನ ಭಯ ಆಗ್ತತೆ, ಯಾರನ್ನ ಆತಂಕ ಪಡಿಸ್ತಾರೇನೋ, ಯಾರನ್ನ ಅಡ್ಡಿಪಡಿಸ್ತಾರೇನೋ, ಯಾರನ್ನ ನಮ್ಗೆ ಏನಾರ ಮಾಡ್ತಾರೇನೋ ಅನ್ಬಾರ್ದು. ದೇವರೇ ಹೋಗಂದನಲ್ಲ, ಇವಾಗ ದೇವ್ರು ಹೋಗಂದಾಗ ನಾವು ಹೋಗ್ಬೇಕು, ಸ್ಟಾಪ್ ಆಗಬಾರ್ದು. ಈ ಒಂದು ಟೈಮ್ನಲ್ಲಿ ಪೌಲ್ ಏನು ಮಾಡ್ತಾನೆ ಗೊತ್ತಾ, ಆಸೆ ಕಂಡಾಗ ಹೋಗ್ಬೇಕು ಅನ್ಕಂತಾನೆ, ಅಲ್ಲಿ ಹೋಗಿ ಸುವಾರ್ತೆ ಸಾರ್ಬೇಕು ಅನ್ಕಂತಾನೆ. ಎಷ್ಟು ಪ್ರಯತ್ನ ಪಡ್ತಾನೆ ಹೋಗ್ಬೇಕಂತ, ಆಗದೇ ಇಲ್ಲ. ಆತಂಕ ಮೇಲೆ ಆತಂಕಗಳು, ಆತಂಕ ಮೇಲೆ ಆತಂಕಗಳು, ಆತಂಕ ಮೇಲೆ ಆತಂಕಗಳು, ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ಒಂದ್ಸರಿ ಏನು ಮಾಡ್ತಾನೆ ಗೊತ್ತಾ, ಇದೇನಪ್ಪ ನಾನು ಆಸೆ ಕಂಡಾಗ ಹೋಗ್ಬೇಕು, ಸ್ವಾರ್ಥ ಸಾರ್ಬೇಕು ಅನ್ಕಂತ ಕೂಡ ಆಗೋಲ್ದಲ್ಲ, ಆಟಂಕಗಳು ಬರ್ತದೆ ಅಂತೇಳಿ ಹೋಗಿ ಒಂದ್ಸಲ ಹೋಗಿ ಮಕ್ಕಂಡಾಗ ಅವಾಗ ದೇವ್ರ ದರ್ಶನ ಕೊಡ್ತಾನೆ. ನೀನು ಆಸೆ ಸೀಮೆಗಲ್ಲ, ಮೆಕ್ಕದೋನಿಗೆ ಹೋಗು ಅಂತ ಹೇಳ್ತಾನೆ. ಅಲ್ಲಿ ಹೋಗಿ ನೀನು ಸ್ವಾರ್ಥ ಸಾರು. ಅಲ್ಲಿ ಒಬ್ಬನು ಕರಿತಿರ್ತಾನೆ, ನಮ್ಮ ಹತ್ರ ಬಾ ನಮಗೆ ಸ್ವಾರ್ಥ ಹೇಳು ಅಂತೇಳಿ ದರ್ಶನದಲ್ಲಿ ಕರಿತಿರ್ತಾನೆ. ಕರೆದಾಗ ಏನು ಮಾಡ್ತಾನೆ ಗೊತ್ತಾ, ಇಲ್ಲಿ ದೇವ್ರ ಸ್ವಾರ್ಥ ಹೇಳಂತ ಹೇಳ್ತಾನಂತೇಳಿ ಕೂಡಲೇ ಹೊರಟನಂತೈತೆ, ಲೇಟಾಗಲ್ಲ, ಕೂಡಲೇ. ನೋಡ್ರಿ ಓದಿಸ್ತೀನಿ ನಾನದು, ಅಪೊಸ್ತಲರ ಕೃತ್ಯಗಳು 16:9. ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮಕೆದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದನ. ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡು ಕೂಡಲೇ ಮಕೆದೋನ್ಯಕ್ಕೆ ಹೊರಟು ಹೋಗೋ ಪ್ರಯತ್ನ ಮಾಡಿದೆವು. ಕೂಡಲೇ ಮಾಡೋಣ, ಆಲಸ್ಯ ಮಾಡೋಣ? ಕೂಡಲೇ ಅಂದ್ರೆ ಏನು? ಇಮ್ಮಿಡಿಯೇಟ್ ಅಷ್ಟೇ. ಇನ್ನ ಫಸ್ಟು ಏನಂತಾನ ದೇವರು, ಸ್ಟಾಪ್ ಅಂದಾಗ ಆಲೋಚನೆಗಳು ಕೇಳಬೇಕು. ದೇವ್ರು ಬೇಡ ಅಂತಂದ್ರೆ ಬೇಡ ಅಷ್ಟೇ. ಈ ಆಲೋಚನೆಗಳು ಅರ್ಥ ಮಾಡ್ಕೋಬೇಕು. ಈ ದೇವ್ರು ಹೇಳ್ತದನ, ಇದು ಯಾವ ಮಾತು ಹೇಳ್ತಾರ, ಮನುಷ್ಯರು ಹೇಳ್ತಾರ, ದೇವ್ರ ಆಲೋಚನೆ ಹೇಳ್ತಾರ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗ್ತಂದ್ರೆ, ಫಸ್ಟಿಗೆ ನಾನು ಓದಿಸಿದೆ, ದೇವರಲ್ಲಿ ಯಾರು ಭಯಭಕ್ತಿಗಳಿರ್ತಾರೋ ಅವ್ರಿಗೆ ದೇವ್ರ ಆಲೋಚನೆಗಳು ಕೊಡ್ತಾನ. ಇಲ್ಲ ದೇವ್ರು ನಮ್ಮ ಹತ್ರ ಮಾತಾಡ್ತಿರುವಾಗ ನಾವು ಆ ಮಾತನ್ನು ತಿರಸ್ಕಾರ ಮಾಡಿವನ್ಕು, ದೈವ ಸೇವಕನ ಹೇಳ್ತಿರುವಾಗ ಆ ಮಾತನ್ನು ತಿರಸ್ಕಾರ ಮಾಡಿವನ್ಕು, ದೇವ್ರು ಹೇಳ್ತಿರೋ ಮಾತು ದೇವ್ರ ಆಲೋಚನೆ ನಿನಗೆ ಅರ್ಥ ಆಗೋದಿಲ್ಲ, ಸತ್ರ ಅರ್ಥ ಆಗೋದಿಲ್ಲ ನಿನಗೆ. ಅದೇ ನೀನು ಭಯಭಕ್ತಿಗಳಿಗೆ ಏನೋ ದೇವ್ರ ನನ್ನ ಹತ್ರ ಹೇಳ್ತಾನ, ಏನೋ ದೇವ್ರು ನನಗೆ ಹೇಳ್ಬೇಕು ಅನ್ಕಂತಾನ, ಏನೋ ದೇವ್ರ ನನ್ನ ಹತ್ರ ಮಾತಾಡ್ಬೇಕು ಅನ್ಕಂತಾನ, ಈ ಮಾತು ನಾನು ತಗೋಬೇಕು ಅಂತೇಳಿ ನೀನು ಆ ವಿಧೆ ಆಗಿ ಅನ್ಕೋ, ಆ ದೇವ್ರ ಆಲೋಚನೆ ನಿನ್ನ ಹೃದಯದಲ್ಲಿ ತಾಕತದೆ. ಅವನಿಗೆ ಅರ್ಥ ಆಗುತ್ತೆ, ಇದು ದೇವ್ರ ಆಲೋಚನೆ, ಇದು ದೇವ್ರಿಗೆ ಬೇಡ ಅಂತಾನ. ಸ್ಟಾಪ್, ಹೆಜ್ಜಾಗಬಾರ್ದು. ಎದಕ್ಕೆ? ನೀನು ಇನ್ನು ಟ್ರೈನ್ ಆಗಿಲ್ಲ, ನೀನು ಇನ್ನೂ ಅಷ್ಟು ಸಿದ್ಧಪಾಠ ಆಗಿಲ್ಲ, ನೀನು ಇನ್ನೂ ಟ್ರೈನ್ ಮಾಡೋದು ನಾನು ಐತೆ, ಇನ್ನೂ ನೀನು ಸಿದ್ಧಪಡಿಸೋದು ನನಗೆ ಐತೆ. ಅದಕ್ಕೆ ಮೋಶೆಗೆ ಏನಂತಾನ, ಮೋಶೆ ಎಲ್ಲ ರೆಡಿ ಆಗಿರ್ತಾನ, ಪ್ರವೀಣನು, ಯುದ್ಧ ಪ್ರವೀಣನು, ಎಲ್ಲ ಸಮಸ್ಯೆ ಇರ್ತದೆ. ನಾನು ಹೋಗಿ ಐಗುಪ್ತ ದೇಶನ ನಾನು ಇದು ಮಾಡ್ತೀನಿ, ನಾನು ಯೋಧನೆಲ್ಲ ಕಾಪಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಹೋಗ್ತಾನ, ಬಡಿತಾನ, ಒಬ್ಬನ ಸಾಯಿಸ್ತಾನ. ಆದರೂ ಕೂಡ ಇದಲ್ಲ, ನಿನ್ನ ನಾನು ದೇವ್ರ ಕುಮಾರನಾಗ ಮಾಡ್ಬೇಕು. ಅದಕ್ಕಿಂತ ಸಮಯ ಐತೆ. ನೀನು ಬಾ ಅಂತ ಹೇಳಿದ್ ಕರ್ಕೊಂಬಂದು ಟ್ರೈನ್ ಮಾಡ್ತಾನ. ಆವಾಗ ನೀನು ಆ ಯುದ್ಧಗಳು ಕಲ್ತಿ, ಆ ಒಂದು ಪ್ರವೀಣ ಕಲ್ತಿ. ಅದಲ್ಲ, ನಾನು ಟ್ರೈನ್ ಮಾಡ್ತೀನಿ ನಿನಗೆ. ಆ ಟ್ರೈನಿಂಗ್ ಬಾ ನೀನು. ಆ ಟ್ರೈನಿಂಗ್ನಾಗ ಕಲಿಯಾಕ ಒಂದು ಟೈಮ್ ಇಟ್ಟಿರ್ತಾನೆ. ಅದಕ್ಕೆ ಸ್ಟಾಪ್ ಅಂತಾನೆ. ಸ್ಟಾಪ್ ಆಗ್ಬೇಕು, ನಾವು ಹೋಗ್ಬಾರ್ದು, ದುಡುಕ್ಬಾರ್ದು, ಓಡಬಾರ್ದು. ಸಿದ್ಧಪಾಠ ಆಗಾಗ ದೇವರು ಸ್ಟಾಪ್ ಅಂತಾನೆ. ಆ ಸಿದ್ಧಪಾಠ ಆಗೋವರೆಗೆ ನಾವು ಮೌನವಾಗಿ ದೇವ್ರ ತಲೆ ಹೋಗ್ತಿರ್ಬೇಕು. ನಮ್ಗಿನ್ನ ಮುಂಚೆ ಹೋಗೋರು ಓದ್ತಿರ್ತಾರ, ಅಭಿವೃದ್ಧಿ ಆಗೋರು ಆಗ್ತಿರ್ತಾರ. ನೀನು ಟೆನ್ಷನ್ ಬಿಡ್ಬೇಡ, ನೀನು ಯಾವ್ದನ್ನೂ ಟೆನ್ಷನ್ ಬಿಡ್ಬೇಡ. ಅರೆ ಅವ್ರು ಅಭಿವೃದ್ಧಿ ಆತಾರೆ, ಇವ್ರು ಅಭಿವೃದ್ಧಿ ಆತಾರೆ, ನಾನೇ ಹೋಗೋ, ನನ್ನ ಜೀವಿತ ಅಷ್ಟು ಟೆನ್ಷನ್ ಬಿಡ್ಬೇಡ. ಮೌನವಾಗಿರು. ನೀನು ಸೀದಾ ತಗೊಂಡೋಗಿ ರಾಜನ ಮುಂದೆ ನಿಲ್ಲಿಸ್ತಾನ. ಆಮೇನ್, ಹಾಲೆಲೂಯಾ. ನೀನು ಏನು ಟೆನ್ಷನ್ ತಗೋಬೇಡ, ಸಮಯ ವೇಟ್ ಮಾಡಬೇಕು. ಅದೇ ರೀತಿಯಲ್ಲಿ ಇನ್ನೊಂದೇನು, ಸರಿ ನಾನೆಲ್ಲ ಟ್ರೈನ್ ಆಗಿನಿ, ಎಲ್ಲ ನಾನು ಸಿದ್ಧನಾಗಿನಿ, ನಾನು ಇವಾಗ ಹೋಗಿ ಹೇಳ್ತೀನಿ ಅಂತ ಹೋಗ್ಬಾರ್ದು. ಸರಿ ಟ್ರೈನ್ ಆಗಿ ಸ್ವಲ್ಪ ತಡಿ, ನಾನು ನಿನ್ನ ಪರೀಕ್ಷಿಸ್ಬೇಕ ಬೇಡ, ಪರೀಕ್ಷಿಸ್ತೀನಿ. ನಿನ್ನ ವೇಟ್ ಮಾಡು. ಏನು, ನನ್ನ ಅಭಿಷೇಕ ನಿನ್ನ ಹೊಂದ್ಕೋಬೇಕು, ನನ್ನ ಒಂದು ಪರೀಕ್ಷೆ ಕಾಲನಾಗ ನೀನು ಗೆಲ್ಲಬೇಕು. ಅದಕ್ಕೆ ಏನು ಮಾಡ್ತಾನ, ಸ್ವಲ್ಪ ಎಲ್ಲ ಟ್ರೈನ್ ಆದರೂ ಕೂಡ ಸ್ವಲ್ಪ ನಿಧಾನ ಮಾಡಂತ. ಇದು ಎರಡನೇದು. ಮೂರನೇದೇನು, ಇನ್ನು ನಿಧಾನ ಮಾಡೋಂಗೇನಿಲ್ಲ, ನಾನು ಹೇಳಿನಿ ಓಡಷ್ಟೆ. ಆಮೇನ್, ಹಾಲೆಲೂಯಾ. ಅದು ಕೂಡ ತಿಳ್ಕೊಬೇಕು. ಈ ಮೂರನಲ್ಲಿ ಡಿಫ್ರೆನ್ಸ್ ತಿಳ್ಕೊಬೇಕು ನಾವು. ಯಾವ್ದು ಹೇಳ್ತಾನಂತೇಳಿ, ಸ್ಟಾಪ್ ಅಂತ ಹೇಳ್ತಾನಂತೇಳಿ ಸ್ಟಾಪ್ ಅಂತ ಹೇಳೋದನ್ನ ಬಿಟ್ಟು ನಾವು ಓಡಬಾರ್ದು.
ಇದು ಸ್ಟಾಪ್ ಅಂತ ಹೇಳ್ತಾನ, ಇದು ಆಲೋಚನಾ. ನಾನು ಹೇಳ್ತಿರೋದು ಸ್ಪಷ್ಟವಾಗಿ ಅರ್ಥ ಮಾಡಿ. ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಪರಿಶುದ್ಧಾತ್ಮ ಸಹಾಯ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸ್ಟಾಪ್ ಅನ್ನೋದನ್ನ ದೇವ್ರು ಸ್ಪಷ್ಟವಾಗಿ ತಿಳಿಸ್ತಾನೆ. ತಡಿ, ಸ್ವಲ್ಪ ವೇಟ್ ಮಾಡು, ನೀನು ಸಿದ್ಧನಾಗಿ ಒಂದು ಸ್ವಲ್ಪ ವೇಟ್ ಮಾಡು, ನಾನು ನಿಂದಿರ್ಸ್ತೀನಿ ನಿನಗೆ, ನಾನು ಕಳಿಸ್ತೀನಿ ನಿನಗೆ ಅಂತಾನೆ. ಒಂದು ಪರೀಕ್ಷೆ ಕಾಲ ಇರ್ತದೆ, ಆ ಪರೀಕ್ಷೆ ಮಾಡೋವರೆಗೂ ಸ್ವಲ್ಪ ವೇಟ್ ಮಾಡೋರು. ಆಮೇಲೆ ನಿನಗೇನಂತಾನ, ರೆಡಿ ಅಂತಾನೆ. ರೆಡಿ, ನೀನು ಹೋಗಂತಾನ. ರೆಡಿ ಹೋಗಂತಾನಂತೇಳಿ ಒಂದೇ ಸರಿ ಎಲ್ಲ ಹೋಗು ಅನ್ನೋದಿಲ್ಲ. ರೆಡಿ ಹೋಗಂತೇಳಿ ಏನಂದರೆ ಒಂದು ಕೆಲಸ ಮಾಡಿಸ್ಕೊಂತಾನ, ಇನ್ನು ಮುಂದೆ ಗೊತ್ತಿರೋಕೆ ಸ್ಟಾಪ್ ಅಂತಾನ. ಒಂದೊಂದು ಸರಿ ತಡಿ ವೇಟ್ ಅಂತಾನ. ಅಸಲಿ ಈ ಕೆಲಸನೇ ಮಾಡಬೇಡ, ಸುಮ್ಮನೆ ಆಗ್ಬಿಡ ಅಂತಾನ. ಒಂದೊಂದು ಸರಿ ಹೋಗಂತಾನ. ಈ 3 ಆಲೋಚನೆಗಳಲ್ಲಿ ದೇವ್ರು ನಮ್ಮನ್ನು ನಡೆಸ್ತಿರ್ತಾನ. ಈ 3 ಆಲೋಚನೆಗಳಲ್ಲಿ ಪ್ರತಿಯೊಬ್ಬರಿನಲ್ಲಿ ಈ ಒಂದು ಕಾರ್ಯ ನಡೀತೈತೆ. ಆತ್ಮ ನಡಿಪಿಂಪಿದು, ಪರಿಶುದ್ಧ ಆತ್ಮ ನಡಿಪಿಂಪಿದು. ನಾವು ಗ್ರಹಿಸ್ಬೇಕು ದೇವ್ರು ಏನು ಹೇಳ್ತಾನ, ದೇವ್ರ ಆಲೋಚನೆ ಏನು ಹೇಳಕತ್ತ ನಾವು ಗ್ರಹಿಸ್ಬೇಕು. ನಾವು ಬಲಹೀನರ ಆಗಿರ್ಬೋದು, ನಮಗೆ ಬಲನೇ ಇಲ್ದಂಗೆ ಇರ್ಬೋದು. ದೇವ್ರು ನಮಗೆ ಹೋಗಂತ ಹೇಳಿದ್ರೆ ಹೋಗ್ಬೇಕಷ್ಟೆ. ನಮಗೆ ದೇವ್ರಿಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ದೇವ್ರು ಹೋಗು ಅಂತ ಹೇಳೋಣ, ಫಸ್ಟ್ ಹೋಗಿ ಆ ಕೆಲಸ ಮಾಡೋಗು ನನಗೆ ಅಂತ ಹೇಳಿರ್ತಾನೆ. ಹೇಳಿದಾಗ ನಾವು ಅಲ್ಲ ಪ್ರಭು, ನನಗೆ ಯಾರಾದರೂ ಸಪೋರ್ಟ್ ಇದ್ದರೆ ಬೇಸಿರ್ತದಲ್ಲ, ನನಗೆ ಯಾರಾದರೂ ಸ್ವಲ್ಪ ಗೊತ್ತಿರೋರು ಇದ್ದರೆ ಸ್ವಲ್ಪ ನನಗೆ ಬೇಸಿರ್ತದಲ್ಲ. ದೇವರೇ ನಮಗೆ ಸಪೋರ್ಟ್ ಅದಾನ, ದೇವರೇ ನಮಗೆ ಸಹಾಯ ಹೇಳ್ತಾರೆ. ಇವಾಗ ಯೆಹೋಶುವ ಏನು ಮಾಡ್ತಾನ, ಯೆಹೋಶುವನ ನಿನ್ನ ಇಸ್ರಾಯೇಲ್ ಪ್ರಜೆಗಳು ನಡೆಸಂತಾನ. ಯೆಹೋಶುವ ಏನಂತಾನೆ ಹೇಳ, ದೇವಾ ಮೋಶೆ ನನಗಿನ್ನ ಗುರು ಪ್ರಭಾ, ಮೋಶೆ ಇದ್ರೆ ಬೇಸಿರ್ತಿತ್ತು, ಮೋಶೆ ಇದ್ರೆ ಸ್ವಲ್ಪ ಆಲೋಚನೆ ಕೊಡ್ತಿದ್ದ, ಮೋಶೆ ಸೀನಿಯರ್ ಕ್ಯಾಂಡಿಡೇಟು, ಮೋಶೆಗೆ ಎಲ್ಲರೂ ಪರಿಚಯ ಅದಾರ, ಮೋಶೆಗೆ ಎಲ್ಲರೂ ಗೊತ್ತದಾರ, ಅವ್ರು ಇದ್ರೆ ಬೇಸಿರ್ತೈತೆ, ಮತ್ತು ಸ್ವಲ್ಪ ಮೋಶೆಗೆ ಸಹಾಯ ತಗೊಂಡ್ರೆ ನಾನು ಬೇಸಿರ್ತೀನಲ್ಲ ನಾವು ಅನ್ಕೊಂತೀವಿ. ಅರೆ ನೀನು ಮೋಶೆ ಇದನ್ ಬಿಡ, ನಾನೇ ಇದನ್ನಲ್ಲ ನಿನಗೆ ಅಂತಾನ. ನೀನು ಮೋಶೆ ಇದಕ್ಕೆ ನಿನಗೆ ಚಿಂತೆ, ನಡೆಸದೆ ನಾನು ನಿನಗೆ. ಆಮೇನ್, ಹಲ್ಲೆಲೂಯಾ. ದೇವ್ರು ಏನಂತ ಹೇಳ್ತಾನೆ, ನಡೆಸೇನೆ ನಾನಿದ್ದೀನಿ. ಇನ್ನು ಇವ್ರು ಎದಕ್ಕೆ ನಿನಗೆ? ಕೆಲವೊಂದು ಟೈಮ್ನಲ್ಲಿ ನಾವು ರಿಸ್ಕ್ ತಗೋಬೇಕು. ಕೆಲವೊಂದು ಟೈಮ್ನಲ್ಲಿ ದೇವ್ರ ಸಲುವಾಗ ನಾವು ಮುಂದೆ ಜಾಗಕ್ಕೆ ರಿಸ್ಕ್ ತಗೋಬೇಕು. ಗಿದ್ಯೋನಿಗೆ ಏನಂತ ಹೇಳ್ತಾನೆ ಗೊತ್ತಾ, ಗಿದ್ಯೋನಿಗೂ ಮಿದ್ಯಾನ್ರ ಮೇಲೆ ನೀವು ಹೋಗಿ ಯುದ್ಧಕ್ಕೆ ಹೋಗಂತ ಹೇಳಿದ್ರೆ ಗಿದ್ಯೋನ್ ಬೈಬಿಳ್ತಾನ. ಪ್ರಭು ಅವ್ರು ಅಷ್ಟು ಜನ ಅದಾರ, ಅವ್ರು ಬಲವಂತರಪ್ಪ, ನನ್ನ ಕೈ ನಾನು ಬಲಹೀನ ಅಂತ ಹೇಳ್ತಾನೆ. ನೀನು ಬಲಹೀನ ನೀನಾಗಿರ್ಬೋದು, ನಾನು ಬಲವಂತನು. ಆಮೇನ್. ನಿನಗೆ ಅವ್ರು ದೊಡ್ಡವ್ರು ಕಾಣ್ತಿರ್ಬೋದು, ನೀನು ಹೋಗಿ ಅಷ್ಟೇ ಯುದ್ಧ ನಾನು ಮಾಡ್ತಂದ. ಕೆಲವೊಂದು ಟೈಮ್ನಲ್ಲಿ ರಿಸ್ಕ್ ತಗೋಬೇಕು. ಅಂದರೆ ಏನು, ಆತಂಕ ಪಡಿಸ್ತಿರ್ತಾರ, ಅಡ್ಡಿ ಪಡಿಸ್ತಿರ್ತಾರ. ಹಾಂ, ನೀನು ಏನು ಪಡಿಸ್ತೀವಿ ನಾನು ಮುಂದೆ ಹೋಗ್ತೀನಿ ನಾನು ದೇವ್ರು ನಡ್ಕೊಂಡು. ಆಮೇನ್, ಹಲ್ಲೆಲೂಯಾ. ಜಯ ಕೊಡ್ತಾನದ. ನಾವು ಹಿಂದೆ ಹಾಕಬಾರ್ದು, ಬಾಯಿ ಬಿಡಬಾರ್ದು. ಏನೋ ಆತದ್ದೇನೋ ಏನಾಗೋದಿಲ್ಲ, ಆದರೆ ಗಲಿಬಿಲ್ ಆಗ್ತದೆ. ಅದಕ್ಕೆ ನೀನು ದೊಡ್ಡದೇನಾಗೋದಿಲ್ಲ. ಆ ಗಲಿಬಿಲ್ನಲ್ಲಿ ಕೂಡ ದೇವರು ನಮಗೆ ಜಯ ಕೊಡೋದು. ಇವಾಗ ಎಸ್ತೇರನ್ನ ಎದಕ್ಕೆ ನಿಂದಿರ್ತಾನೆ ಹೇಳಿ ದೇವರು? ತನ್ನ ಪ್ರಜೆಗಳು ಕಾಪಾಡಕ್ಕೆ ನಿಂದಿರ್ತಾನ. ಈಗ ಎಸ್ತೇರ್ ಹೋಗಿ ಎಲ್ಲಿ ನಿಂತ್ಕೋಬೇಕು, ರಾಜನ ಮುಂದೆ ನಿಂತ್ಕೋಬೇಕು. ಹೋಗಿ ರಾಜನ ಮುಂದೆ ನಿಂತ್ಕೊಳಕ್ಕೆ ಭಯ ಬಿದ್ದೀರಾ? ಅಲ್ಲಿ ದೇವ್ರ ಕಾರ್ಯ ನಡೀತದ? ಇವ್ ನಾನು ಹೋದ್ರೆ ರಾಜ ನಾನು ಸಾಯಿಸ್ಬಿಟ್ರೆ ಹೆಂಗ, ಸಾಯಿಸ್ರೆ ನಾನು ಇದು ಮಾಡ್ಬಿಟ್ರೆ ಹೆಂಗ ಅಂತ ಭಯ ಬಿದ್ದರೆ ನಾ ಇಸ್ರಾಯೇಲ್ ಪ್ರಜೆ ಕಾಪಾಡೋದಿಲ್ಲ. ಆಕೆ ಏನಂತಾರೆ ಹೇಳ, ನಾನು ದೇವ್ರ ಸಲ ನಾನು ಮುಂದೆ ಜಾಗ ಹೋಗ್ತೀನಿ, ಸತ್ತರೆ ಸಾಯ್ತೀನಿ, ಬದುಕಿದ್ರೆ ಬದುಕ್ತೀನಿ. ಒಟ್ಟು ದೇವ್ರ ಕೆಲಸ ನಡಿಬೋದು ಮಾಡಂತೇಳಣ, ನಾನು ಮಾಡ್ತೀನಿ. ಹೊರದಕ್ಕೆ ಅದೇ ಹೇಳ್ತೇನೆ, ನೀನು ಮಾಡಿಲ್ಲ ಅಂದರೆ ಇನ್ನೊಂದೇ ಸಹಾಯ ಬರ್ತದೆ. ಅವಾಗೇನು ಮಾಡ್ತಾಳೆ ಆಕೆ? ದೇವ್ರ ಮೇಲೆ ಅನ್ಕೊಂಡು ಹೆಜ್ಜೆ ಆಗ್ತಾಳ. ಅವಾಗೇನಾಗ್ತಾಳ? ಜಯ ಹೊಂದ್ತಾಳ, ತನ್ನ ಪ್ರಜೆಗಳು ಕಾಪಾಡ್ಕಂತಾಳ. ಕೆಲವೊಂದು ಟೈಮ್ನಲ್ಲಿ ರಿಸ್ಕ್ ಮಾಡಲೇಬೇಕು ನಾವು. ಎದಕ್ಕಂದ್ರೆ ದೇವ್ರ ಸಲ ಮಾಡ್ಬೇಕು. ಅವ್ರು ಮಾಡ್ತಾರ, ಇವ್ರು ಅದಾರ, ಆ ಶತ್ರುಗಳು ಅದಾರ, ಇವ್ರು ಬರ್ತಾರ, ಅವ್ರು ಆಟಂಕ ಪಡಿಸ್ತಾರ ಅಂದರೆ ನೀನು ದೇವ್ರ ಕೆಲಸ ಮಾಡೋಕ್ಕಾಗೋದಿಲ್ಲ. ನೀನು ದೇವರು ಚಿತ್ತ ನೆರವೇರ್ಸೋಕ್ಕಾಗೋದಿಲ್ಲ. ನಮ್ಮ ಬಗಲಿಗೆ ಇರೋನು ಎಂತನು ಅಂತೇಳಿ ನಾವು ತಿಳ್ಕೋಬೇಕು ಫಸ್ಟ್. ಆಮೇನ್. ನಮ್ಮ ಬಗಲಿಗೆ ಒಬ್ಬ ಸಹಾಯಕನದನಂತೇಳಿ ಸಹಾಯಕನ ಹಿಡ್ಕೊಂಡೇ ನಾವು ಹೋಗ್ಬೇಕು. ನಾವು ಯಾವಾಗಲೂ ಒಂಟರಿ ಅನ್ಕೋಬಾರ್ದು. ನಾವು ಒಂಟರಿ ಅನ್ಕೊಂಡಾಗ ನಮ್ಗೆ ಭಯ ಆದದ್ದು. ನಮ್ಮ ಪಕ್ಕ ಸಹಾಯಕನದನಲ್ಲ, ನಾವು ಎದಕ್ಕೆ ಭಯಬಿಡ್ಬೇಕು? ಇವಾಗ ಟ್ರಾಫಿಕ್ ಪೊಲೀಸಲ್ಲಿ ಟ್ರಾಫಿಕ್ ಹಿಡ್ಕೊಂತಿರ್ತಾನೆ, ನನಗೂ ಟ್ರಾಫಿಕ್ ಹಿಡ್ಕೊಂಡು ಅಲ್ಲಿ ಫೈನ್ ಆಗ್ತಿರ್ತಾನೆ. ನನಗೂ ಒಬ್ಬನು CM ಮಗ ಕಾರ್ನ ಕುಂತಿರ್ತಾನೆ. ನನಗೂ CM ಮಗ ಅವ್ನು ಡ್ರೈವರ್ಗೆ ಲೈಸೆನ್ಸ್ ಇರೋದಿಲ್ಲ. ಯಾವುದೋ ಅರ್ಜೆಂಟ್ಗೆ ಯಾವ ಡ್ರೈವರ್ನ ಅಕ್ಕ ಬಂದಿರ್ತಾನೆ. ಸರ್ ಅಲ್ಲಿ ಟ್ರಾಫಿಕ್ ಹಿಡ್ಕೊಂಡ್ರೆ ಸರ್ ಅಂತ ಲೈಸೆನ್ಸ್ ಇಲ್ಲ ಅಂದರೆ ಹುಚ್ಚ ಹೋಗ, ನಾನು ಯಾರು ಹಿಡ್ಕೊಂಡ್ರೆ? ನಾನು CM ಮಗ, ನಾನು ಯಾರು ಹಿಡ್ಕೊಂತಾರ? ಅವನಿಗೆ ಯಾರು ಧೈರ್ಯ? CM ಅದಾನಂತ ಧೈರ್ಯ ಇವನಿಗೆ, ನಾನು CM ಮಗ ಅಂತ.
ಅಂದರೆ ಆತ ನೋಡಿ ಇವ್ನು ಧೈರ್ಯವಾಗಿ ಹೆಜ್ಜಾಗ್ತಾನ. ಅಲ್ಲಿ ಯಾರನ್ನ ಇರಲಿ, ನಮ್ಮ ತಂದೆ CM ಮತ್ತು ನಮ್ಮ ತಂದೆ ಪರಮ CM ಆತ. ಉನ್ನತವಾದನಾದ, ಸಮಸ್ತಗೆ ಸೃಷ್ಟಿಕರ್ತನಾದ, ಅತ್ಯುನ್ನತ ಸಿಂಹಾಸನ ಆಸನ ಕುತ್ಕೊಂಡನಾತ, ಸಮಸ್ತನ ಆತ ನಿರ್ಮಿಸಿ ಆತ ಚಕ್ರ ತಿರ್ಸ್ತಾನ. ಆತ ನಮ್ಮ ಪಕ್ಷ ಇರೋ ಮತ್ತೆ ನಾವಿನ್ನೆಷ್ಟು ಧೈರ್ಯವಾಗಿ ಹೆಜ್ಜಾಗ್ಬೇಕು? ಅಲ್ಲಿ ಯಾರನೇ ಇರು ನೀನು ಎಂಥವನ್ನಾಗಿರಿ, ಎಷ್ಟು ದೊಡ್ಡವನ್ನಾಗಿರಿ, ನನಗೇನು? ನನ್ನ ಪಕ್ಕಕ್ಕಿರೋನು ಬಲವಂತನು. ಆಮೇನ್. ನನ್ನ ಪಕ್ಕಕ್ಕಿರೋನು ಸೈನ್ಯ ಮೂಲಕ ಅಧಿಪತಿಯನ್ನು ಯೆಹೋವ. ರಿಸ್ಕ್ ತಗೋಬೇಕು, ಕೆಲವೊಂದು ಟೈಮ್ ರಿಸ್ಕ್ ತಗೋಬೇಕು. ತಗೊಂಡಿಲ್ಲಂಗ ಅಂದ್ರೆ ನಿನ್ನ ಚಿತ್ತ ದೇವ್ರ ಚಿತ್ತ ನಡೆಸೋಕ್ಕಾಗಲ್ಲ. ಬರ್ತಿರ್ತಾರ, ಆಟಂಗ ಬರ್ತಿರ್ತಾರ, ಅವ್ರು ಬರ್ತಿರ್ತೀರಿ, ಇವ್ರು ಬರ್ತಿರ್ತಾರ. ಪೌಲ್ ಅಂತಾರೆ, ಇವಾಗ ನಾವು ಸೇವೆ ನಡೀತಿದ್ದೀವಿ, ಯಾರು ನಮ್ಮನ್ನ ಸಪೋರ್ಟ್ ಮಾಡವಲ್ರು, ಯಾರು ನಮಗೆ ಪ್ರೋತ್ಸಾಹ ಮಾಡವಲ್ರು, ಯಾರು ನಮ್ಮನ್ನ ನೋಡ್ದಂಗೆಲ್ಲ ಊರ್ಕಂತದಾರ, ನಮ್ಮನ್ನ ನೋಡ್ದಂಗೆಲ್ಲ ಅಸೂಯೆ ಪಡ್ತಾರ. ಇವ್ರದ್ದೇನಪ್ಪ ಅನ್ಕಂತಾರ. ನಾವು ಇವ್ರು ನೋಡಿ ಸೇವೆ ಮಾಡಬಾರ್ದ. ನೀವು ಅನ್ಕೊಂತೀರಿ, ನಾವು ಏನೋ ಅನ್ಕರಿ, ನಮ್ಗೆ ಎದಕ್ಕ? ಇವಾಗ ಪೌಲ್ ಏನು ಮಾಡ್ತಾನೆ ಗೊತ್ತಾ? ಪೌಲು ಸೇವೆ ಮಾಡ್ಬೇಕಂತ ಗೊತ್ತಿರುವಾಗ ಪೌಲ್ ಒಂದು ಮಾತಂತಾನ, ದೇವ್ರ ತಗ ಅನ್ಕಂತಾನ, ದೇವ ಇವಾಗ ಎಲ್ಲರೂ ಇಸ್ರಾಯೇಲ್ ಪ್ರಜೆಗಳು, ನಾನು ಇವುದಿನ ಅವರು ಇವುದಿನೇ, ಇಷ್ಟು ದಿನ ನಾನು ಏನು ಮಾಡೀನಿ ಎಲ್ಲ ಗೊತ್ತು ಅವರಿಗೆ. ಅವ್ರು ನಿಂಸಿಸಿನಿ, ನಾನು ಹೆಂಗೆ ಸಿಕ್ಕಿರಂಗೆ ತಿರುಗಿನಿ, ಎಲ್ಲ ಮಾಡಿ ನೀವು ನನ್ನ ಅವ್ರಿಗೆ ಆಕ್ಸೆಪ್ಟೇ ಮಾಡೋದಿಲ್ಲಲ್ಲ. ನನ್ನ ಯಾವಾರೆಲ್ಲ ಅವ್ರಿಗೆ ಗೊತ್ತಲ್ಲ, ನಾನು ಎಂತನಂತ ಎಲ್ಲ ಗೊತ್ತಲ್ಲ ಅವರಿಗೆ. ನನ್ನ ಅವ್ರಿಗೆ ಆಕ್ಸೆಪ್ಟೇ ಮಾಡೋದಿಲ್ಲಲ್ಲ, ನಾನು ಹೋಗಿ ಹೆಂಗೆ ಸೇವೆ ಮಾಡ್ಬೇಕಂತ ಹೇಳ್ತಾನ. ಇವ್ನು ಎದಕ್ಕೆ ನಾನು ಸೇವಕರು ಅನ್ಕೋಬೇಕು? ಈ ಪೌಲ್ ಬಗ್ಗೆ ನಮಗೇನು ಗೊತ್ತಿಲ್ಲ, ಈ ಪೌಲ್ ನಮ್ಮ ಹೆಂಗೆ ಮಾಡೋಣ ಗೊತ್ತಿಲ್ಲ ಅಂತೇಳಿ ಅವ್ರಿಗೆ ಆಕ್ಸೆಪ್ಟ್ ಮಾಡವಲ್ರು. ದೇವ್ರೇನಂತಾನೆ ಹೇಳ, ನೀನು ಇದು ಬಿಡು, ನಾನು ಅನ್ನಿರ್ತಾನೆ ನಡೆಸ್ತೀನಿ ನಿನ್ನ. ಆಮೇನ್. ನಾನು ಅಲ್ಲಿ ಭಾರತ ಹೇಳಿದ್ದೀನಿ ನಿನಗೆ. ಈ ಜನಗಳು ನಿನ್ಗೆ ಆಕ್ಸೆಪ್ಟ್ ಮಾಡವಲ್ರ? ಆಕ್ಸೆಪ್ಟ್ ಮಾಡೋ ಜನಗಳು ನಿನಗೆ ಅದಾರ. ಆಮೇನ್. ನೀನು ಅಲ್ಲಿ ನಡೆಸ್ತೀನಿ ನಾನು, ನೀನು ಪ್ರಪಂಚ ತಿರುಗಿ ಬರ್ತಿ. ಆಮೇನ್. ಪ್ರಾಂತಗಳು ತಿರುಗಿ ಹೇಳ್ತೀನಿ ನೀನು ಇಲ್ಲಿ ಬಾಯಿನ ಕಪ್ಪೆ ನೋಡ್ತಾ ಇದ್ದೀನಿ ನೀನು. ಇವ್ರದ್ದು ಬಿಟ್ಬಿಡು ನೀನು, ಇವ್ರು ಆಕ್ಸೆಪ್ಟ್ ಮಾಡಬಲ್ರ ಬಿಡು, ಇವ್ರದಕ್ಕೆ ನಿನ್ನ ತಲೆ ಆಕ್ಸೆಪ್ಟ್ ಮಾಡೋರು ನಾನು ಸ್ವಲ್ಪ ಸಿದ್ಧಪಡಿಸ್ತೀನಿ. ಆಮೇನ್. ನಿನ್ನ ಕರ್ಕಣರು ಸಿದ್ಧಪಡಿಸಿನಿ ನಾನು. ಅಲ್ಲಿ ಹೋಗಿ ಸ್ವಾರ್ಥ ಹೇಳು, ಅಲ್ಲೋಗಿ ನಾನು ರಾಜ್ಯನ ಕಟ್ಟು, ಪ್ರಪಂಚ ತಿರ್ಸ್ತೀನ ನಿನ್ನ. ಆಮೇನ್. ಆಟಂಕ ಪಡಿಸ್ತಿರ್ತಾರ, ನಾವು ಮುಂದೆ ಓದಿರ್ಬೇಕಷ್ಟೇ. ಕೆಲವೊಂದು ಟೈಮ್ನಲ್ಲಿ ರಿಸ್ಕ್ ತಗೋಬೇಕು. ಎದಕ್ಕಂದರೆ ನಮ್ಮ ಪಕ್ಕಕ್ಕಿರೋ ಧೈರ್ಯ ನಮಗೆ. ಕೆಲವೊಂದು ಟೈಮ್ನಲ್ಲಿ ಸ್ಟಾಪ್ ಆಗ್ಬೋದು, ಕೆಲವೊಂದು ಟೈಮ್ನಲ್ಲಿ ಸಿದ್ಧಪಡೋದು, ಕೆಲವೊಂದು ಟೈಮ್ನಲ್ಲಿ ರೈಟ್ ಹೋಗ್ಬೇಕಷ್ಟೆ. ಈ 3 ಗುರುತಿಟ್ಗಾರಿ ನಿನ್ನ ಆತ್ಮೀಯ ಜೀವಿತದಲ್ಲಿ ನಿನ್ನ ಕ್ಲಾರಿಟಿ ಸಿಗ್ತದೆ. ದೇವ್ರು ಏನು ಮಾತಾಡ್ತಾನ, ಯಾವ ಟೈಮ್ನಾಗ ಹೆಜ್ಜಾಗಬೇಕು, ಯಾವ ಟೈಮ್ನಾಗ ನಾನು ವ್ಯವಹಾರ ಮಾಡಬೇಕು, ಎಲ್ಲ ಸ್ಪಷ್ಟವಾಗಿ ತಿಳಿಸ್ತಾನೆ ದೇವ್ರು. ಆಮೇನ್. ಅರ್ಥ ಆಯ್ತಲ್ಲ?